ಅಶ್ವಥ್ ಅವರು ಬನ್ನಿ, ಅಶ್ವಥ್ ಅವರು ಮತ್ತು ದಿವಾಕರ್ ಅವರು ಬನ್ನಿ. ವಿನಯ್ ಅವರಿಂದನೇ ಅಪ್ಪು ಕಲಾಕೃತಿ ಅವರಿಗೆ ತಲುಪಲಿ ಅಂತ. ಇವರು ನಮ್ಮ ಸಂಸ್ಥೆಯ ಆಡಳಿತ ವರ್ಗದಲ್ಲಿ ನನ್ನ ಜೊತೆ ಯಾವತ್ತೂ ಬೆನ್ನೆಲುಬಾಗಿದ್ದಾರೆ, ದಿವಾಕರ್ ಯಜಮಾನ್ ಅಂತ. ಹಾಗೆ ಅಶ್ವಥ್ ನಾರಾಯಣ್ ಕೂಡ ಸಹೋದರರು ನನ್ನ ಜೊತೆ ಯಾವತ್ತೂ ಇರ್ತಾರೆ, ಮುಂದೇನು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಶ್ವಥ್ ನಾರಾಯಣ್ ಅವ್ರಿಗೂ ಕೂಡ ದಯವಿಟ್ಟು ಇನ್ನೊಂದು ಕಲಾಕೃತಿ ನಾನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾಲಿನಿ ಮೇಡಮ್, ನಮ್ಮ ಸಂಸ್ಥೆಗೆ ಮತ್ತೊಂದು ಬೆನ್ನೆಲುಬು ಮಾಲಿನಿ ಮೇಡಮು, ಅವ್ರಿಗೂ ಕೂಡ ಅಪ್ಪು ಕಲಾಕೃತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸಂಸ್ಥೆಗೆ ಯಾವತ್ತೂ ಸಹಕಾರಿಯಾಗಿ ನನಗೆ ಯಾವತ್ತೂ ಸ್ಫೂರ್ತಿಯನ್ನು ತುಂಬ್ತಾ ಬಂದಿದ್ದಾರೆ. ಆ್ಯಕ್ಚುಲಿ ಈ ಟೈಮಲ್ಲಿ ನಮ್ಮ ಮುತ್ತುರಾಜ್ ಹದ್ಲಿ ಅವರು ಕೂಡ ಇರಬೇಕಾಗಿತ್ತು. ಹಾಗೆ ಗೌರಿ ಪ್ರಸಾದ್ ಅವ್ರು ಬನ್ನಿ. ಎಲ್ಲಿ ಹೋಗಲ್ಲ, ನಂಗೆ ಕೊಡ್ತೀರಾ ಇವತ್ತಿಲ್ಲ ನಾಳೆ. ಗೌರಿ ಪ್ರಸಾದ್ ಅವ್ರ ಬಗ್ಗೆ ತಮಗೆಲ್ರಿಗೂ ನನಗಿಂತ ಚೆನ್ನಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ. ನನ್ನ ಪ್ರತಿ ಸರಿ ಹೇಳುವಾಗಲೂ ಹೇಳ್ತೀನಿ, ಸರಳ ಸಜ್ಜನಿಕೆ ವ್ಯಕ್ತಿ ಅಂದರೆ ಗೌರಿ ಪ್ರಸಾದ್. ಈಗಾಗಲೇ ತಮಗೆ ಫೇಸ್ಬುಕ್ಕಲ್ಲಿ ಸುಮಾರು ಸರಿ ನೋಡಿದ್ದೀರಿ, ಎಷ್ಟು ಅವಾರ್ಡ್ಗಳು ಬಂದಿದೆಯೋ ಬಹುಶಃ ಅವರಿಗೆ ಕೌಂಟ್ ಮಾಡೋದಕ್ಕೆ ಟೈಮ್ ಬೇಕಾಗಬಹುದು ಇನ್ನೂ. ಇವಾಗ ಇಂತಹ ಒಂದು ಸುಸಜ್ಜಿತವಾದ ಸಭಾಂಗಣವನ್ನು, ಆಡಿಟೋರಿಯಂನ ನಮ್ಮಂಥ ಎಲ್ಲ ಕಲಾವಿದರಿಗೆ ದೊರಕಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಗೌರಿ ಪ್ರಸಾದ್ ಅವರು ಕೂಡ ಸುಮಾರು ವರ್ಷದಿಂದ ನನಗೆ ಸ್ನೇಹಿತರು. ಸೊ ನನ್ನ ಭಾಗ್ಯ, ಇವರೆಲ್ಲ ಸ್ವಚ್ಛ ಮನಸ್ಸಿನ ಸೃಜನಶೀಲ ಸ್ನೇಹಿತರು ನನಗೆ ದೊರಕಿದ್ದಾರೆ.